ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ಬಿಸಿಲಿನ ಧಗೆ ಅರಸಿ ಸೂರ್ಯ ವಿರಾಮಕ್ಕೆ ಹೊರಟಾಗ ಮುಂಗಾರು ಮಾರುತಗಳು ಮಳೆಯಾಗಿ ಸುರಿದಾಗ ಒಂದು ಪರಿ ಉಲ್ಲಾಸ, ಮತ್ತೊಂದು ಪರಿಯಲ್ಲಿ ಹಾಹಾಕಾರ. ಆ ಮಳೆ ನಿಂತು ಹೋದಾಗ ಮತ್ತೊಂದು ಬಗೆಯಲ್ಲಿ ಬಾಧೆಗಳ ಸುಳಿಚಕ್ರ. ವರುಣನ ಈ ಆರ್ಭಟಕ್ಕೆ ಎಲ್ಲೆಲ್ಲೂ ಜೀವನವೇ ದುಸ್ತರ. ನಮ್ಮ ಕರುನಾಡ ಕರಾವಳಿ ಅಂದರೆ ಬಲು ಪ್ರೀತಿಯ ಸ್ನೇಹ ನಮ್ಮ ಮಳೆರಾಯನಿಗೆ. ಉತ್ತರ ಕನ್ನಡದಲ್ಲಿ ಹುಟ್ಟಿ ಶಿವಮೊಗ್ಗೆಯಲ್ಲಿ ಹರಿಯುತ್ತಾ ಹೀಗೆ 2 ಜಿಲ್ಲೆಗಳ ಕಂಗೊಳಿಸುವ ಜೋಗದ ಜಲಧಾರೆ ಶರಾವತಿ ಆಕಾಶದೆತ್ತರದಿಂದ 4 ಸೀಳಾಗಿ ಮೈದೊಂಬಿ ಧುಮ್ಮುಕುತ್ತಿದ್ದಾಳೆ. ಈ ಬಾರಿ ಸಕಾಲಕ್ಕೆ ಸಿದ್ದಾಪುರದ ಗುಡ್ಡ ಕಾಡುಗಳ ನೆಲೆಯಿಂದ ಉಕ್ಕಿ ಹೊರೆಯುತ್ತಾ ಜೋಗ ಜಲಪಾತದ ರಾಜ ರಾಣಿ ಹಾಗೂ ರೋರರ್ ನೃತ್ಯವನ್ನೇ ಮಾಡುತ್ತಾ ತನ್ನ ಮೈಮಾಟದ ವಯ್ಯಾರ ಸೊಬಗನ್ನ ಮನುಜುಕುಲದ ಕಣ್ಣ ಮುಂದೆ ಜಲದೇವಿ ತಂದಿಟ್ಟಿದ್ದಾಳೆ. ನಿಲ್ಲಲೋಲ್ಲದ ಬಿರುಮಳೆ. ನಮ್ಮ ಸಿದ್ದಾಪುರ ಘಟ್ಟದೂರುಗಳ ಎತ್ತರದ ತುದಿಯಿಂದ ಹರಿದು ಬಂದ ಮಳೆ ನೀರು ಊರೂರ ಸಣ್ಣ ಪುಟ್ಟ ತೊರೆ ನದಿಗಳನ್ನ ಉಕ್ಕೇರಿ ಹರಿಸುತ್ತಿದೆ ನಿರಂತರ. ಇಲ್ಲಿಯ ಜೀವನದಿ ಮಾಣಿಹೊಳೆಯ ಜಲಮೂಲವಂತೂ ತುಂಬಿ ತುಳುಕುತ್ತಿದೆ. ಮಳೆಗಾಲದ ಮಜಾ ಸವಿಯಲು ಸಿರಸಿ, ಸಿದ್ದಾಪುರ ಸೇರಿದಂತೆ ಉತ್ತರ ಕನ್ನಡ ಜಿಲ್ಲೆಯ ಹಳ್ಳಿಗಾಡಲ್ಲೇ ತಿರುಗಾಡಿ ಬರಬೇಕು. ಅಬ್ಬಬ್ಬ, ಅದೆಂತ ರುದ್ರರಮಣೀಯ ದೃಶ್ಯ! ಇಲ್ಲೆಲ್ಲ ಸುರುವ ವರುಣನ ಆರ್ಭಟ ಕಣ್ಣು ತುಂಬಿಕೊಳ್ಳಲು ನಾವು ಗಂಡದೆಯ ಬಂಟರೆ ಆಗಬೇಕು. 2 ಕಣ್ಣು ಸಾಲೋದಿರ್ಲಿ ಇಲ್ಲೆಯ ಮಳೆಗಾಲದ ಅಂದ ಚಂದ ಸವಿಯೋದಕ್ಕೆ ಅಂತ. ಮೈದುಂಬಿ ನರ್ತಿಸುವ ಉತ್ತರ ಕನ್ನಡದ ಜಲಧಾರೆಗಳು, ಬೆಡಗು ಬಿನ್ನಾಣದ ಹಸಿರಿನ ಪ್ರಕೃತಿಯ ಸೊಬಗು ಮತ್ತೊಮ್ಮೆ ಈಗ ನೋಡುಗರ ಕಣ್ಮನಗಳನ್ನು ಸೆಳೀತಾ ಇದೆ. ಸಿದ್ದಾಪುರದಿಂದ ಅಣ್ಣಪ್ಪ ಬೀಗೌಡ, ವಿಶ್ವ ಪ್ಲಸ್ ಟಿವಿ, ಬೆಂಗಳೂರು. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.